ನಮಸ್ತೆ ಎಲ್ಲರಿಗೂ ಹರ್ಷಿ ಮಂಜು ಚಾನಲ್ಗೆ ಸ್ವಾಗತ. ಇವತ್ತು ನಾನು ಯಾವ ವಿಷಯ ಹೇಳ್ತಾ ಇದ್ದೀನಿ ಅಂತ ನಿಮಗೂ ಆಲ್ರೆಡಿ ಗೊತ್ತಾಗಿರ್ಬೋದು ನನ್ನ ತಮ್ಮನೇಲ್ ನೋಡಿ. ಫಸ್ಟು ವಿಡಿಯೋ ಸ್ಟಾರ್ಟೇ ಮಾಡಿಬಿಡೋಣ, ಯಾಕಂತಂದರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಆಮೇಲೆ ನನಗೆ ಸ್ವಲ್ಪ ಬೇಜಾರು ಇದೆ ಇದ್ರ ಬಗ್ಗೆ. ಏನಂತಂದರೆ ಹೆಣ್ಮಕ್ಳು ಬೇಡ, ಗಂಡ್ಮಗು ಬೇಡ ಬೇಕು ಅಂತ ಹೇಳ್ತಾರೆ. ಯಾಕೆ ಹೆಣ್ಮಕ್ಳು ಬೇಡ? ಏನು ಮಾಡಿದ್ದಾರೆ ಹೆಣ್ಮಕ್ಳು? ಹೆಣ್ಣಿದ್ರೇ ಅಲ್ವಾ ಒಂದು ಮನೆ ಬೆಳಗಕ್ಕೆ ಸಾಧ್ಯ. ಯಾಕೆ ಹೆಣ್ಮಕ್ಳು ಬೇಡ ಬೇಡ ಅಂತಾರೆ ಅನ್ನೋದು ನನಗೆ ಅರ್ಥ ಆಗ್ತಾಯಿಲ್ಲ. ಪ್ರತಿಯೊಂದು ಹೆಜ್ಜೆನಲ್ಲೂ ಹೆಣ್ಣಿರಬೇಕು, ಹೆಣ್ಣು ಭೂಮಿ ತಾಯಿನ ಹೆಣ್ಣಿಗೆ ಹೋಲಿಸ್ತಾರೆ. ಎಲ್ಲದರಲ್ಲೂ ಹೆಣ್ಣಿರಬೇಕು. ಒಂದು ಗಂಡು ಏಳಿಗೆ ಆಗಬೇಕಂತಂದರೆ ಅವ್ರ ಜೀವನದಲ್ಲಿ ಹೆಣ್ಣು ಬರಲೇಬೇಕು ಅಂತೆಲ್ಲ ಹೇಳ್ತಾರೆ. ಒಂದು ಮದುವೆ ಮಾಡಬೇಕು ಅಂತಂದರೆ ಹಲವಾರು ಕಡೆ ಹೆಣ್ಣು ಬೇಕು, ಅಷ್ಟು ಓದಿರಬೇಕು, ಇಷ್ಟು ಓದಿರಬೇಕು ಅಂತೆಲ್ಲ ಹೇಳ್ತಾರೆ. ಆದರೆ ಒಂದು ಮನೆಯಲ್ಲಿ ಮಕ್ಕಳಾಗುತ್ತೆ ಅನ್ನೋ ಒಂದು ಸಿಚುವೇಶನ್ ಬಂದಾಗ ಒಂದು ಹೆಣ್ಮಗು ಆಲ್ರೆಡಿ ಫಸ್ಟ್ ಒಂದಿದೆ ಅಂತಂದರೆ ನೆಕ್ಸ್ಟ್ ಇನ್ನೊಂದು ಮಗು ಹೆಣ್ಣಾದರೂ ಆಗಲಿ ಗಂಡಾದರೂ ಆಗಲಿ ನಮ್ಗೆ ಯಾಕೆ ಅದು ಭಗವಂತನ ಇಚ್ಛೆ ಅಲ್ವಾ. ಅದು ಹೆಣ್ಣು ಅಂತ ನಾವು ಬೇಕು ಅಂತಲೇ ನಮಗೆ ತಿಳ್ಕೊಂಡು ಹೆಣ್ಣು ಬೇಡ, ನಮ್ಗೆ ಗಂಡು ಮಗುನೇ ಆಗಲಿ ಅಂತ ಮಾಡೋದು ಎಷ್ಟು ಸರಿ? ಬೇಡ, ಈ ಥರ ಎಲ್ಲ ನಮಗೆ ಮಾಡೋದು ಬೇಡ. ಯಾಕಂದರೆ ಹೆಣ್ಮಕ್ಳು ಸಮಾಜದಲ್ಲಿ ತುಂಬಾ ಮುಖ್ಯ. ಹೆಣ್ಮಕ್ಳು ಎಷ್ಟು ನಮಗೆ ನಮ್ಮ ತಾಯಿನೂ ನಮ್ಮ ಹೆಣ್ಣು, ನಮಗೆ ನಮ್ಮ ಜೊತೆ ಕೂಡಿ ಬಾಳೋರು ಹೆಣ್ಣು. ನಮಗೆ ಪ್ರತಿಯೊಂದು ಹೆಜ್ಜೆನಲ್ಲೂ ಹೆಣ್ಣು ಇರಲೇಬೇಕು. ಯಾಕಂತಂದರೆ ಒಂದು ಮಾರ್ಗದರ್ಶನ ಕೊಡ್ತಾರೆ ಅಂತ ಅಂದರೆ ಅದು ಹೆಣ್ಣಿಂದ ಸಾಧ್ಯ. ಅಂದರೆ ಕೆಲವೊಬ್ಬರು ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ ಇದರಿಂದ ನಾನು ಗಂಡ್ಮಕ್ಳನ್ನ ದೂಷಿಸ್ತಾ ಇದ್ದೀನಿ ಅಂತಲ್ಲ. ನನ್ನ ಕ್ವಶನ್ ಏನು ಅಂತಂದರೆ ಹೆಣ್ಮಕ್ಳನ್ನ ಯಾಕೆ ಬೇಡ, ಯಾಕೆ ಹೆಣ್ಮಗು ಬೇಡ ಅಂತ ಹೇಳ್ತಾರೆ ಅನ್ನೋದೇ ನನ್ನ ಕ್ವಶನ್ನು. ನೀವು 3 ಹೆಣ್ಮಕ್ಳನ್ನಾರ ಹುಟ್ಟಿಸ್ಕೊಳ್ಳಿ, ಇಲ್ಲ 4 ಹೆಣ್ಮಗು ಆದರೂ ಆಗಲಿ, ಅದ್ರ ಹಿಂದೆ ನೀವು ಒಂದು ಗಂಡು ಮಗು ಆದರೂ ಆಗಲಿ. ಬಟ್ ಈ ಮಗುನ ನಾನು ಚಿವುಟಿ ಇನ್ನೊಂದು ಮಗುನ ಮಾಡ್ಕೊಳ್ತೀನಿ ಅನ್ನೋದು ನೀವು ದಯವಿಟ್ಟು ಆ ನಿರ್ಧಾರಕ್ಕೆ ಬರಬೇಡಿ. ಅಷ್ಟೇ ನನ್ನ ಉದ್ದೇಶ ಹೇಳ್ತಾ ಇರೋದು. ನೋಡಿ, ಆದಷ್ಟು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಲೈಕ್ ಮಾಡೋದ್ರ ಜೊತೆಗೆ ನಾನು ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂತಂದರೆ ಆದಷ್ಟು ಶೇರ್ ಮಾಡಿ ಈ ವಿಡಿಯೋನ. ಯಾಕಂತಂದರೆ ಇದು ಪ್ರತಿ ಕಡೆ ಹೋಗಬೇಕು. ಇವಾಗ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಅದರಿಂದ ಏನೋ ಒಂದು ಬಿಹೈಂಡ್ ಏನೋ ಒಂದು ಸ್ಟೋರಿ ಇರುತ್ತೆ ಅಂತಲೇ ನಾನು ಹೇಳ್ತಾ ಇರೋದು. ಅದು ನಾನು ಮುಂದಿನ ದಿನದಲ್ಲಿ ನಾನು ಇನ್ನೊಂದು ವಿಡಿಯೋ ಮುಖಾಂತರ ನಾನು ನಿಮ್ಗೆ ಹೇಳ್ತೀನಿ ಏನು ಅಂತ. ಆದರೆ ದಯವಿಟ್ಟು ಹೆಣ್ಮಕ್ಳು ಬೇಡ ಅಂತ ಏನು ಇದು ಮಾಡೋಕ್ಕೆ ಹೋಗ್ಬೇಡಿ, ಅಬಾರ್ಷನ್ ಮಾಡಿಸೋದಾಗಲಿ. ಯಾಕೆ ನೋಡಿ, ನಾನು ಚಿಕ್ಕ ಒಂದು ಅಂಗನವಾಡಿಯಿಂದ ಹಿಡಿದು ಒಂದು ದೊಡ್ಡ ಹೈ ಲೆವೆಲ್ ಒಂದು ಲೆಕ್ಚರರ್ ಆಗೋ ತನಕನೂ ಹೆಣ್ಮಕ್ಳು ಟೀಚರ್ಸ್ಗಳೇ ಇರೋದು. ಇವಾಗ ನಾವು ಎಂಥ ಒಳ್ಳೆ ಸ್ಕೂಲ್ಗೆ ಹಾಕ್ತೀವಿ ಅಂತಂದರೆ, ಒಂದು ಹೈ-ಫೈ ಸ್ಕೂಲ್ಗೆ ಹಾಕ್ತೀನಿ ಅಂದರೂ ಅಲ್ಲಿ ಪ್ರೀ ನರ್ಸರಿ, LKG UKG ಅಂತಂದರೆ ಒಂದು ಮಿಡಲ್ ಸ್ಕೂಲ್ ತನಕನೂ ಟೀಚರ್ಸೇ ಇರೋದು, ಎಲ್ಲೂ ಮಾಸ್ಟ್ರುಗಳಿರೋದಿಲ್ಲ. ಯಾಕಂತಂದರೆ ಅಷ್ಟು ಪೇಷೆನ್ಸ್, ಒಂದು ಕೇರಿಂಗು ಎಲ್ಲ ಒಂದು ಹೆಣ್ಮಕ್ಳಿಗಿದೆ ಅಂತಲೇ ಟೀಚರ್ಸ್ಗಳನ್ನ ತಗೊಳ್ಳೋದು. ಸೊ ಅದರಿಂದ ನಾನು ಏನು ಹೇಳ್ತೀನಿ ಅಂತಂದರೆ, ಈ ಮೂಲಕ ನಾನು ಹೆಣ್ಮಕ್ಳನ್ನ ಬೇಡ, ನನಗೆ ಗಂಡು ಮಗುನೇ ಬೇಕು ಅಂತ ಡಿಮ್ಯಾಂಡ್ ಮಾಡೋಕ್ಕೆ ಹೋಗಬೇಡಿ. ಇದು ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ. ಆದಷ್ಟು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಕೂಡ ಆಗಿ ನನ್ನ ಚಾನಲ್ಗೆ. ಬಟ್ ನಾನು ಹೆಚ್ಚಾಗಿ ಏನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಅಂತಂದರೆ, ಈ ವಿಡಿಯೋ ಪ್ರತಿಯೊಂದು ಮೂಲೆಗೂ ಹೋಗಬೇಕು. ಸೊ ಆದಷ್ಟು ಶೇರ್ ಮಾಡಿ ಜಾಸ್ತಿ. ನಾನು ಅದೊಂದೇ ನಿಮ್ಮ ಹತ್ರ ಇಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇರೋದು. ಯಾಕಂದರೆ ಪ್ರತಿಯೊಂದು ಹಳ್ಳಿ ಕಡೆಗೂ, ಯಾಕಂತಂದರೆ ಅಲ್ಲಿ ಸ್ವಲ್ಪ ನಾಲೆಜ್ಗಳು ಕಡಿಮೆ ಇದೆ. ಅವ್ರಿಗೂ ಸ್ವಲ್ಪ ಅರಿವಾಗಬೇಕು. ಮಕ್ಕಳುಗಳನ್ನ ಸ್ಕೂಲಿಗೆ ಕಳಿಸ್ಬೇಕು. ಒಂದು ಉನ್ನತ ಶಿಕ್ಷಣ ಕೊಡಬೇಕು ಅವ್ರಿಗೆ. ಯಾಕಂತಂದರೆ ಇವಾಗ ತುಂಬ ಹಳ್ಳಿಗಳ ಕಡೆ ಏನಂತಂದರೆ ಎಜುಕೇಷನ್ ಕಡಿಮೆ ಆಗ್ತಿದೆ ಅಂತ ಅಂದ್ಬಿಟ್ಟು ಹೆಣ್ಮಕ್ಳನ್ನ ಆಚೆ ಕಳಿಸೋದಿಲ್ಲ ಅಂತ ಅಂದ್ಬಿಟ್ಟು ಏನು ಮಾಡ್ತಿದ್ದಾರೆ, ಸ್ಕೂಲಿಗೆ ಡೈರೆಕ್ಟ್ ಸ್ಕೂಲ್ಗೆ ಹಾಕಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ದೂರ ಆಗುತ್ತೆ ಅಲ್ಲ ಅಂತ ಅಂದ್ಬಿಟ್ಟು ಅಂಗನವಾಡಿಗಳಲ್ಲೇ ಇವಾಗ LKG UKG ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ಅದನ್ನೆಲ್ಲ ನೀವು ಅರ್ಥಕೊಂಡು ಏನು ಅವ್ರಿಗೆ ಒಂದು ಸಿಂಪಲ್ ಆಗಿರೋ ಒಂದು ಎಜುಕೇಷನ್ ಕೊಟ್ಬಿಟ್ರೆ ಅದು ಒಂದೊಳ್ಳೆ ಒಂದು
ತುಂಬ ಒಳ್ಳೆ ಮಟ್ಟಕ್ಕೆ ಅವರು ಬೆಳೆದ್ಬಿಡ್ತಾರೆ. ಸೊ ಅದಷ್ಟೇ ನಾನು ಕೇಳ್ಕೊಳ್ಳೋದು. ನೀವು ಗಂಡ್ಮಕ್ಳು ಮಾಡ್ಕೊಳ್ಳಿ, ನಾನೇನು ಬೇಡ ಅಂತ ಅನ್ನೋದಿಲ್ಲ, ನಾನು ಗಂಡ್ಮಕ್ಳನ್ನ ದೂಷಿಸ್ತಾನೂ ಇಲ್ಲ, ನಾನು ಗಂಡ್ಮಕ್ಳು ಬೇಡ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಏನಂತಂದರೆ ಹೆಣ್ಮಕ್ಳನ್ನ ಪ್ರೋತ್ಸಾಹಿಸಿ, ಹೆಣ್ಮಕ್ಳು ಬೇಡ ಆಗೋದು, ಈ ಮಗುನ ನಾವು ಅಬಾರ್ಷನ್ ಮಾಡ್ಸೋಣ, ನೆಕ್ಸ್ಟ್ ಮಗು ಟ್ರೈ ಮಾಡೋಣ, ಆ ಥರ ಎಲ್ಲ ನೀವು ದಯವಿಟ್ಟು ಯೋಚನೆ ಮಾಡಬೇಡಿ. ಇಷ್ಟೇ ನಾನು ಹೇಳ್ತಾ ಇರೋದು. ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಆದಷ್ಟು ಶೇರ್ ಮಾಡಿ ಪ್ಲೀಸ್, ಹೇಳ್ತಾ ಇದ್ದೀನಿ. ಬೇಕಾದ್ರೆ ನಾನು ಇದ್ರ ಬಗ್ಗೆ ಇನ್ನೊಂದು ಸತಿ ನಿಮಗೆ ಮತ್ತೊಂದು ವಿಡಿಯೋ ಮಾಡಿ ನಾನು ನಿಮ್ಮ ಹತ್ರ ಇನ್ನೂ ಚರ್ಚೆ ಮಾಡ್ತೀನಿ. ಏನಾದರೂ ಕಾಮೆಂಟ್ಸ್ ಮಾಡಬೇಕು ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದಕ್ಕೆ ರಿಪ್ಲೈ ಕೂಡ ಮಾಡ್ತೀನಿ. ಥ್ಯಾಂಕ್ ಯು.